ಸೊ ಹಾಗಾದರೆ ಸೆಕ್ಸ್ ಲೈಫ್ ಡೆಫಿನೇಷನ್ ಏನು ಸರ್? ಒಂದು ಒಳ್ಳೆ ಸೆಕ್ಸ್ ಲೈಫ್, ಈಗ ಒಂದು ಗೃಹಸ್ಥ ಇದ್ದಾರೆ ಅಥವಾ ಒಂದು ಕಪಲ್ ಇದ್ದಾರೆ, ಈಗ ನೀವು ಹೇಳ್ದಂಗೆ ಸೋಷಿಯಲ್ ಮೀಡಿಯಾ ಇದೆ ಈಗಿನ ಕಾಲದಲ್ಲಿ, ಎಕ್ಸ್ಪೋಜರ್ ಇದೆ. ಸೊ ಅದ್ರಲ್ಲಿ ತುಂಬ ನೋಡ್ತೀವಿ ನಾವು, ಫ್ಯಾಂಟಸೀಸ್ ಅಂತ ಏನೋ ಒಂದು ತಲೆಯಲ್ಲಿ ಕ್ರಿಯೇಟ್ ಮಾಡ್ಕೊತೀವಿ. ಅದೇ ನಿಜವಾದ ಸೆಕ್ಸ್ ಲೈಫಾ ಅಥವಾ ಆ ನಾರ್ಮಲ್ ಸೆಕ್ಸ್ ಲೈಫ್ ಅದಕ್ಕೂ ತುಂಬಾ ವಿಪರೀತವಾಗಿದೆ? ಇದು ಹೇಳಬೇಕಂದ್ರೆ ಇಟ್ ಈಸ್ ಒಂದು ಆರ್ಟ್. ಯು ಹ್ಯಾವ್ ಟು ಮಾಸ್ಟರ್ ಇಟ್ ಆ್ಯಂಡ್ ಇಟ್ ವಿಲ್ ಕಮ್ ವಿತ್ ಟೈಮ್. ಹೇಗಂದರೆ ಫಾರ್ ಎಕ್ಸಾಂಪಲ್ ನೀವು ಕಾರ್ ಡ್ರೈವ್ ಕಲಿಬೇಕಂತ ಇಚ್ಛೆ ಇದೆ, ನೀವು ಒಂದೇ ದಿನ ಒಂದು ಕಾರ್ ಡ್ರೈವಿಂಗ್ ಸ್ಕೂಲ್ನಲ್ಲಿ ಹೋಗ್ಬಿಟ್ಟು ನಾನು ಇವತ್ತೇ ಕಾರ್ ಓಡಿಸ್ತೀನಿ ಅಂದರೆ ಆಗಲ್ಲ. ನಿಜ. ಬರ್ತಾ ಬರ್ತಾ ಕ್ಲಚ್ ಯಾವಾಗ ಹೊಡಿಬೇಕು, ಬ್ರೇಕ್ ಯಾವಾಗ ಹೊಡಬೇಕು, ಆಕ್ಸಲರೇಟ್ ಯಾವಾಗ ಮಾಡಬೇಕು, ರಿವರ್ಸ್ ಯಾವಾಗ ಹಾಕಬೇಕು, ಫಸ್ಟ್ ಗೇರ್ ಯಾವಾಗ ಹಾಕಬೇಕು, ಸೆಕೆಂಡ್ ಗೇರ್ ಅಂದರೆ ಇಟ್ ಕಮ್ಸ್ ವಿತ್ ಎಕ್ಸ್ಪೀರಿಯನ್ಸ್. ಸೆಕ್ಸು ಆ ಥರನೇ, ಯು ಸ್ಟಾರ್ಟ್ ಇಟ್, ಅಬ್ಸರ್ವ್ ಇಟ್, ಮಾಸ್ಟರ್ ಇಟ್. ಸೊ ಒಳ್ಳೆ ಸೆಕ್ಸ್ ಡೆಫಿನೇಷನ್ ಅಂದರೆ ಇದಕ್ಕೆ ಸೀಮೆನೇ ಇಲ್ಲ. ಹೇಗಂದರೆ ಒಂದು ಪರ್ಸನ್ಗೆ ದುಡ್ಡಿಂದು ಇಚ್ಛೆ ಹೇಗಿರುತ್ತೆ, ಯಾವಾಗ ಅವನು 50,000 ರೂಪಾಯಿ ಗಳಿಸ್ತಾನೆ, ಅವನಿಗೆ ಅನಿಸುತ್ತೆ 2 ಲಕ್ಷ ಇದ್ದರೆ ಚೆನ್ನಾಗಾಗ್ಬೋದು ಅಂತ. ಸ್ಪ್ಯಾನ್ ಆಫ್ ಟೈಮ್ನಲ್ಲಿ 2 ಲಕ್ಷ ಗಳಿಸೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಅವಾಗ ಅನಿಸುತ್ತೆ 2 ಲಕ್ಷನೂ ಕಡಿಮೆ ಅನಿಸ್ತಾ ಇದೆ, 10 ಲಕ್ಷ ಮಾಡಬೇಕಂತ. ಸೆಕ್ಸು ಆ ಥರನೇ. ಇದು ಹೇಗಂದರೆ ಯಾರಿಗೆ ಒಂದು 5 ನಿಮಿಷ ಅಂತ ಸೆಕ್ಸ್ ಅಂತ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ, ಅವನು 10 ನಿಮಿಷ ಡಿಸೈರ್ ಇಟ್ಕೊಳ್ತಾನೆ. ಯಾರು 10 ನಿಮಿಷ ಮಾಡ್ತಾ ಇದ್ದಾನೆ ಅವ್ನು 15 ನಿಮಿಷ ಡಿಸೈರ್ ಇರುತ್ತೆ. ಬಟ್ ಆಯುರ್ವೇದನಲ್ಲಿ ಏನು ಹೇಳಿದಾರೆ, ಇದು ಫ್ರೀಕ್ವೆನ್ಸಿ ಬಗ್ಗೆ ತಾವು ಮಾತಾಡಿದಾಗ ಸೀಸನಲ್ ಅಂತ ಹೇಳಿದ್ದಾರೆ. ಸೀಸನಲ್ ಅಂದರೆ ಆಯುರ್ವೇದನಲ್ಲಿ ಷಡ ಋತು ಅಂತ ಕಾನ್ಸೆಪ್ಟ್ ಇದೆ. ಏನು ಸರ್ ಹಾಗಾದ್ರೆ? ಷಡ ಋತು ಅಂದರೆ 6 ಋತುಗಳು. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಾವೇನು ಪ್ರೆಸೆಂಟ್ ಋತು ಏನಿದೆಯಲ್ಲ, ಇದು ಶರದ್ ಋತು. ಆಮೇಲೆ ಬರುವ ಋತು ಹೇಮಂತ, ಆಮೇಲೆ ಶಿಶಿರ, ಆಮೇಲೆ ವಸಂತ, ಆಮೇಲೆ ಗ್ರೀಷ್ಮ, ಆಮೇಲೆ ಏನಿದೆ ವರ್ಷ. ಈ ಥರ 6 ಋತುಗಳು ಇರುತ್ತೆ. ಸೊ ನೀವು ಹೇಗೆ ಮಾಸ 12 ತಿಂಗಳು ಇರುತ್ತಲ್ಲ, ಚೈತ್ರದಿಂದ ಮಾಘ ಮಾಸವರೆಗೆ. ಸೊ ಪ್ರತಿಯೊಂದು ಋತುನಲ್ಲಿ ಬಾಡಿದ ಎನರ್ಜಿ ಲೆವೆಲ್ ಬೇರೆದಿರುತ್ತೆ, ಬಾಡಿದ ಡೈಜೆಷನ್ ಕೆಪಾಸಿಟಿ ಬೇರೆದಿರುತ್ತೆ, ಬಾಡಿದ ಪವರ್ ಜಾಸ್ತಿ ಕಡಿಮೆ ಆಗ್ತಾ ಇರುತ್ತೆ. ಸೊ ಆಯುರ್ವೇದನಲ್ಲಿ ಏನು ಹೇಳಿದ್ದಾರೆ ಅಂದರೆ, ಡ್ಯೂರಿಂಗ್ ಚಳಿಗಾಲ ಅಥವಾ ಈ ಚಳಿಗಾಲದಲ್ಲಿ ಏನು ಋತುಗಳು ಬರುತ್ತೆ ಅಲ್ಲ, ಇದು ಶಿಶಿರ ಋತು ಬರ್ಬೋದು, ಹೇಮಂತ್ ಬರ್ಬೋದು, ವಸಂತ ಋತು ಬರ್ಬೋದು. ಇದರಲ್ಲಿ ದಿನನಿಮಿತ್ತ ಸೇವಿಸಬಹುದು ಅಥವಾ ದಿನನಿಮಿತ್ತ ನೀವು ಸೆಕ್ಸ್ನಲ್ಲಿ ಆ್ಯಕ್ಟಿವಿಟಿನಲ್ಲಿ ಪಾಲ್ಗೊಳ್ಬಹುದು. ಬಟ್ಟು ಯಾವಾಗ ಗ್ರೀಷ್ಮ ಋತು ಬರುತ್ತೆ ಅಂದರೆ ಸಮರ್ ಒಂದು, ಸೊ ಈ ಟೈಮ್ನಲ್ಲಿ ಏನಾಗುತ್ತೆ, ಸ್ವೆಟ್ಟಿಂಗ್ ಆಗ್ಬೋದು, ಎಕ್ಸೆಸಿವ್ ಹೀಟ್ ಬರ್ಬೋದು. ಇದರಿಂದ ಸ್ವಲ್ಪ ಬಾಡಿದು ಅಗ್ನಿಮಾಂದ್ಯ ಇರುತ್ತೆ ಅಥವಾ ಡೈಜೆಷನ್ ಕೆಪಾಸಿಟಿ ವೀಕ್ ಆಗುತ್ತೆ, ನಾವು ಮಾಡಿದ ಊಟ ಕರೆಕ್ಟಾಗಿ ಜೀರ್ಣ ಆಗಲ್ಲ, ಅದಕ್ಕೆ ಎನರ್ಜಿ ಕಡಿಮೆ ಇರುತ್ತೆ. ಸ್ವೆಟ್ಟಿಂಗ್ದಿಂದನೂ ಎಷ್ಟೋ ನಮ್ಮದು ಅಯಾನ್ಸು ಪೊಟ್ಯಾಷಿಯಮ್ಸ್ ಲಾಸ್ ಆಗಿದಿರುತ್ತೆ, ಅದಾದರೆ ಎನರ್ಜಿ ಕಡಿಮೆ ಇರುತ್ತೆ. ಆವಾಗ 2 ಡೇಸ್ಗೆ ಒಂದ್ಸತಿ ಸೇರ್ಬೇಕಂತ ಹೇಳ್ತಾರೆ. ವೆರಿ ಸೇಮ್ ಟೈಮ್ ಯಾವಾಗ ಇದು ಬರುತ್ತೆ ರೇನಿ ಸೀಸನ್, ವರ್ಷ ಋತು, ಆ ಟೈಮ್ನಲ್ಲಿ ಒಂದಿನ ಬಿಟ್ಟು ಒಂದಿನ ಸೇರ್ಬೋದು ಅಂತ ಹೇಳ್ತಾರೆ. ಬಟ್ ಯಾವಾಗ ಸೇರಬೇಕು, ಎಷ್ಟು ಸೇರಬೇಕು, ಅದಕ್ಕೆ ಸೀಮೆ ಇದೆ ಅಥವಾ ಲಿಮಿಟೇಷನ್ ಇದೆ ಅಂದರೆ, ಸೈನ್ಸ್ ಏನು ಹೇಳುತ್ತೆ ಅಂದರೆ, ಇಫ್ ಯು ಆರ್ ಹೆಲ್ದಿ ಪರ್ಸನ್, ಯಾವುದೋ ರೀತಿ ನಿಮಗೆ ಅಡಿಕ್ಷನ್ಸ್ ಇಲ್ಲ, ಯಾವುದೋ ರೀತಿ ನಿಮಗೆ ಮೆಡಿಕಲ್ ಕಂಡೀಷನ್ ಇಲ್ಲ ಅಂದರೆ, ಒಂದು ದಿವಸದಲ್ಲಿ 1 ಸತಿನೂ 2 ಸತಿನೂ ಸೇರ್ಬೋದು. ನಿಮ್ಮ ಬಲ ಮೇಲೆ ಡಿಪೆಂಡು, ಪ್ರತಿಯೊಬ್ಬರದ್ದು ಬಲ ಬೇರೆ ಇರುತ್ತೆ. ಸೊ ಪ್ರತಿಯೊಬ್ಬರಿಗೆ ಒಂದೇ ಕಾನ್ಸೆಪ್ಟ್ನಲ್ಲಿ ಹೇಳೋಕ್ಕಿಂತನೂ ನಿಮ್ಮ ಕೆಪಾಸಿಟಿ ಪ್ರಕಾರ, ನಿಮ್ಮ ಸ್ಟ್ರೆಂತ್ ಪ್ರಕಾರ, ಫಾರ್ ಎಕ್ಸಾಂಪಲ್ ಯಂಗ್ ಏಜ್, ಈಗ 20 ವರ್ಷದಿಂದ ಹುಡುಗ ಇದೆ, 30 ವರ್ಷವರೆಗೆ ಒಂದೇ ದಿವಸದಲ್ಲಿ 2 ಸತಿನೂ ಸೇರ್ಬೋದು. ಬಟ್ 30 to 40 ಏನಾಗಬೇಕು, ಒಂದು ಆಲ್ಟರ್ನೇಟ್ ಡೇಸ್ನ ಫಾಲೋ ಮಾಡಬೇಕು. ಒಂದು ಸತಿ 40 ಆದಮೇಲೆ ವೀಕ್ಲಿ ಟ್ವೈಸ್ ಇಸ್ ಸಫಿಷಿಯೆಂಟ್. ಸೊ ಬೇಸಿಕ್ಲಿ ಏಜ್ ಪ್ರಕಾರ ನಮ್ಮ ಬಾಡಿ ಚೇಂಜ್ ಆಗ್ತಾ ಹೋಗುತ್ತೆ, ಬಾಡಿ ಸ್ಟ್ರಕ್ಚರು, ಅವನ ಏಜು, ಆಮೇಲೆ ಅವನದು ಸೀಸನ್, ಆ ಪ್ರಕಾರ ಏನಾಗುತ್ತೆ. ಇದು ಆಯುರ್ವೇದದಲ್ಲಿ ಈ ಥರ ಕೊಟ್ಟಿದ್ದ ಡೆಫಿನೇಷನ್. ಓಕೆ, ತುಂಬ ಚೆನ್ನಾಗಿದೆ ಸರ್. ಸೊ ಇದನ್ನು ಬ್ರೇಕ್ ಡೌನ್ ಮಾಡೋಣ. ಎಸ್. ಸೊ ಇವಾಗ ನಾವು ಈಗಿನ ಕಾಲದಲ್ಲಿ ಒಂದು ಕಾಮನ್ ಇಶ್ಯೂ ಅಥವಾ ನಾವು ಓದಿದಾಗ ಆನ್ಲೈನ್ ಸರ್ವೇಸ್ ಆರ್ ಪೇಪರ್ಸ್ ಓದಿದಾಗ ಬರೋದು ಏನಂತಂದರೆ, ತುಂಬ ಫರ್ಟಿಲಿಟಿ ಇಶ್ಯೂಸ್ ಇರ್ಬೋದು, ತುಂಬ ಸೆಕ್ಷುವಲ್ ಇಶ್ಯೂಸ್ ಬರ್ತಾ ಇದೆ. ಒನ್ ಆಫ್ ದ ಕಾಮನ್ ಥಿಂಗ್ ಮೇಲ್ ಸೆಕ್ಸಾಲಜಿ ಇಂದ ನೋಡಿದಾಗ ಇರೆಕ್ಟೈಲ್ ಡಿಸ್ಫಂಕ್ಷನ್, ಇದೊಂದು ತುಂಬ ಕಾಮನ್ ಟರ್ಮ್ ನಾವು ಕೇಳ್ತಿರೋದು ಈಗಿನ ಕಾಲದಲ್ಲಿ. ಇದಕ್ಕೆ ತುಂಬ ಕಾರಣಗಳಿದೆ, ಅದ್ರ ಬಗ್ಗೆ ಮಾತಾಡೋಣ. ಬಟ್ ನಮ್ಮ ವ್ಯೂವರ್ಸ್ಗೋಸ್ಕರ ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಂದರೆ ಏನು ಅಂತ ಸ್ವಲ್ಪ ಹೇಳ್ತೀರಾ ಸರ್? ನಾನು ಆ್ಯಕ್ಚುಲಿ ಈ ಫೀಲ್ಡ್ನಲ್ಲಿನೇ ಪ್ರಾಕ್ಟೀಸ್ ಮಾಡೋದು ಕಡೆಯಿಂದ ಇವಾಗ ಗೂಗಲ್ನಲ್ಲಿ ಟಾಪ್ ಸರ್ಚಸ್ನಲ್ಲಿ ಇದು ಒಂದು ಟಾಪ್ ಸರ್ಚ್ ಅಂದರೆ ಎರೆಕ್ಟೈಲ್ ಡಿಸ್ಫಂಕ್ಷನು, ಅಥವಾ ಕನ್ನಡನಲ್ಲಿ ಹೇಳಬೇಕಂದ್ರೆ ನಿಮೂರು ದೌರ್ಬಲ್ಯತೆ ಅಥವಾ ನಿಮೂರುವಿಕೆ ಸಮಸ್ಯೆ. ಸೊ ಇದು ನಿಮೂರಿಕೆ ಸಮಸ್ಯೆ ಯಾಕೆ ಬರ್ತಾ ಇದೆ? ಒಂದು ಕಾಲ ಇತ್ತು, ಮೇ ಬಿ ಡ್ಯೂರಿಂಗ್ ಜಸ್ಟ್ ಬಿಫೋರ್ ಟು ಕೋವಿಡ್ ನಾನು ಪ್ರಾಕ್ಟೀಸ್ ಮಾಡಿದಾಗ ನನ್ನ ಒ ಪಿ ಡಿನಲ್ಲಿ ಜಾಸ್ತಿ ಬರೋ ಪೇಷಂಟು ಸ್ವಲ್ಪ 45 ಆದಮೇಲೆ ಡಯಾಬಿಟಿಕ್ಕು ಅಥವಾ ಸ್ವಲ್ಪ ಓಬೇಸ್ ಇದ್ದಾರೆ ಅಥವಾ ಸ್ವಲ್ಪ ಅಂದರೆ
40 ಆದ್ಮೇಲೆ ಈ ಪೇಷಂಟ್ ಜಾಸ್ತಿ ಇವಾಗ ಮುಂಚೆ ಬರ್ತಿದ್ದು ಹೇಳ್ತಾ ಇದ್ದೀರಾ, ಕೋವಿಡ್ಗಿಂತ ಮುಂಚೆ ಈ ಪೇಷಂಟ್ ಜಾಸ್ತಿ ಇದ್ರು. ಬಟ್ ಪೋಸ್ಟ್ ಕೋವಿಡ್ ಏನಾಗಿದೆ, ದೇರ್ ಇಸ್ ಎ ಡ್ರಾಸ್ಟಿಕ್ ಚೇಂಜ್. ಇವಾಗ ಏನಾಗಿದೆ, ಆಲ್ಮೋಸ್ಟ್ 80% ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ ಪೇಷಂಟ್ ಏನು ಬರ್ತಾ ಇದಾರಲ್ಲ, ಯಂಗ್ ಹುಡುಗರು ಬರ್ತಾರೆ ಫ್ರಮ್ ದ ಏಜ್ ಗ್ರೂಪ್ ಆಫ್ 20 to 35. ಸೊ ಆ ಏಜ್ ಅಲ್ಲಿ ಅವರು ಹೆಲ್ತಿಯೆಸ್ಟ್ ಇರಬೇಕು. ಸೊ ಈ ಥರ ಇದೆ. ಬಟ್ ಈಗ ಫಸ್ಟ್ ನಾನು ಏನು ಹೇಳ್ತೀನಿ ಅಂದರೆ, ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ನಿಮ್ಮೂರ್ ದೌರ್ಬಲ್ಯತೆ ಅಂದರೆ ಏನು? ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂದರೆ ನಿಮಗೆ ಅನೇಬಲ್ ಟು ಗೆಟ್ ಎರೆಕ್ಷನ್ ಅಥವಾ ಅರೋಸ್ ಆಗಕ್ಕೆ ಇಲ್ಲ, ಅಥವಾ ಪೆನಿಸ್ನಲ್ಲಿ ಕರೆಕ್ಟಾಗಿ ಉದ್ರೇಕ್ ಬರ್ತಾ ಇಲ್ಲ, ಅಥವಾ ಬ್ಲಡ್ ಫ್ಲೋ ಬರ್ತಾ ಇಲ್ಲ. ಒಂದು. ಎರಡನೇ, ಬ್ಲಡ್ ಫ್ಲೋ ಬರ್ತಾ ಇದೆ ಬಟ್ ಯು ಆರ್ ನಾಟ್ ಏಬಲ್ ಟು ಮೇಂಟೈನ್ ಇಟ್ ಫಾರ್ ಲಾಂಗರ್ ಪೀರಿಯಡ್. ಜಾಸ್ತಿ ಟೈಮ್ವರೆಗೆ ಅದಕ್ಕೆ ಹೋಲ್ಡ್ ಮಾಡೋಕ್ಕಾಗ್ತಾ, ಸಸ್ಟೈನ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಇದಕ್ಕೆ ಏನಂತೀವಿ, ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮ್ಮೂರ್ ದೌರ್ಬಲ್ಯತೆ ಅಂತೀವಿ. ಸೊ ಇವಾಗ ಇದು ಕಾಜಸ್ ಬಗ್ಗೆ ನಾವು ಮಾತಾಡಿದಾಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸ್ಪೆಷಲಿ ನಾನು ಯಂಗ್ ಹುಡುಗರಲ್ಲಿ ಏನು ನೋಡ್ತೀನಲ್ಲ, ಅದು ಸೈಕೋಜೆನಿಕ್ ಇರುತ್ತೆ. ಸೈಕೋಜೆನಿಕ್ ಯಾಕೆ ಇರುತ್ತೆ ಅಂದರೆ, ಪೋಸ್ಟ್ ಕೋವಿಡ್ ತುಂಬ ಲೈಫ್ನಲ್ಲಿ ಚೇಂಜಸ್ ಆಗ್ತಾ ಇದೆ. ಸಾರಿ ಸರ್, ಸೈಕೋಜೆನಿಕ್ ಅಂದ್ರೆ ನೀವು ಬೇಸಿಕಲಿ ಮೈಂಡ್ ರಿಲೇಟೆಡ್. ಸೈಕೋಜೆನಿಕ್ ಅಂದರೆ ಡೆಫಿನೆಟ್ಲಿ ಇಟ್ ಈಸ್ ರಿಲೇಟೆಡ್ ವಿತ್ ಮೈಂಡ್. ಸೊ ಇವಾಗ ಪೋಸ್ಟ್ ಕೋವಿಡ್ ತುಂಬ ಜನ ಏನೇನೋ ಟ್ರಾಮಾದಿಂದ ಬಂದಿದ್ದಾರೆ. ಯಾರೋ ಫ್ಯಾಮಿಲಿ ಮೆಂಬರ್ನ ಕಳ್ಕೊಂಡಿದ್ದಿರ್ತಾರೆ, ಯಾರೋ ಫೈನಾನ್ಷಿಯಲ್ ಸ್ಟ್ರೆಸ್ನಲ್ಲಿ ಇರ್ತಾರೆ, ತುಂಬ ಜನ ವರ್ಕ್ ಫ್ರಮ್ ಹೋಮ್ ಇತ್ತು ಆ ಟೈಮ್ನಲ್ಲಿ ವೇಟ್ ಗೇನ್ ಮಾಡ್ಕೊಂಡಿದ್ದಾರೆ. ತುಂಬ ಜನ ಇದೆ ಯಾವುದೋ ಬಾಡಿನಲ್ಲಿ ಅಥವಾ ಲೈಫ್ ಸ್ಟೈಲ್ನಲ್ಲಿ ಚೇಂಜಸ್ ಕಡೆಯಿಂದ ಏನಾಗುತ್ತೆ, 1 or 2 ಟೈಮ್ಸ್ ಸ್ವಲ್ಪ ಅನೇಬಲ್ ಟು ಗೆಟ್ ಎರೆಕ್ಷನ್. ಮತ್ತು ಡ್ಯೂರಿಂಗ್ ಕೋವಿಡ್ ನಾನು ಏನು ಅಬ್ಸರ್ವ್ ಮಾಡಿದೆ ಅಂದರೆ, ತುಂಬ ಜನ ಐದರ್ ಕೋವಿಡ್ ಇನ್ಫೆಕ್ಷನ್ದಿಂದ ಇರ್ಬೋದು ಅಥವಾ ಕೋವಿಡ್ ವ್ಯಾಕ್ಸಿನೇಷನ್ದಿಂದ ಇರ್ಬೋದು. ಬಾಡಿನಲ್ಲಿ ದೆರ್ ಇಸ್ ಇನ್ಫ್ಲಮೇಷನ್ ಅಂದರೆ ಯಾವುದೋ ರೀತಿ ಆರ್ಟ್ರಿಯಲ್ ಲೆವೆಲ್ ಇರ್ಬೋದು ಅಥವಾ ಮಸ್ಕುಲರ್ ಲೆವೆಲ್ ಇರ್ಬೋದು, ದೇರ್ ಈಸ್ ಎ ಇನ್ಫ್ಲಮೇಷನ್ ಊತ ಇದೆ ಬಾಡಿನಲ್ಲಿ. ಇದರಿಂದ ದೇರ್ ಈಸ್ ಎ ಕಾಂಪ್ರಮೈಸ್ ಇನ್ ಬ್ಲಡ್ ಫ್ಲೋ, ವ್ಯಾಸ್ಕುಲರ್ ಕಾಸ್. ಸೊ ಇವಾಗ ಏನಾಗುತ್ತೆ, 1 or 2 ಟೈಮ್ ಅವ್ರ ಪಾರ್ಟ್ನರ್ ಹತ್ರ ಹೋದ್ಮೇಲೆ ಸಮ್ಹೌ ಈ ಅನೇಬಲ್ ಟು ಅಚೀವ್ ದಟ್ ಎರೆಕ್ಷನ್ ಬರಲ್ಲ, ಅಥವಾ ಸಮ್ಹೌ ಅನೇಬಲ್ ಟು ಪೆನಿಟ್ರೇಟ್. ಆವಾಗ ಅವ್ನ ಮೈಂಡ್ನಲ್ಲಿ ಒಂದು ಫೇರ್ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ಟೈಮ್ ಅವ್ನು ಸೆಕ್ಸ್ ಮಾಡಬೇಕಂದ್ರೆ ಫಸ್ಟ್ ಮೈಂಡ್ನಲ್ಲಿ ಕ್ವಶನ್ ಬರೋದು, ನಿಮ್ಮೂರಿಕೆ ಬರುತ್ತೋ ಇಲ್ಲ. ಮುಂಚೆ ಆಗಿದ್ದ ಎಕ್ಸ್ಪೀರಿಯನ್ಸ್ ಟ್ರಾಮಾ ಇಂದ ಅವ್ರವ್ರ ತಲೆಯಲ್ಲಿ ಹಾಕ್ತಿರೋದು, ನನಗೆ ಆಗಲ್ಲ, ಆಗುತ್ತೋ ಇಲ್ಲ. ಇನಿಷಿಯಲಿ ಆಗಲ್ಲ ಅಂತಿರಲ್ಲ, 1 or 2 ಟೈಮ್ ಆದ್ಮೇಲೆ ಫಸ್ಟ್ ಥರ್ಡ್ ಟೈಮ್ ಹೋಗಿದ ಆಗುತ್ತೋ ಇಲ್ಲ ಅಂತ. ಸೊ ಫೋರ್ ಪ್ಲೇ ಮಾಡುವಾಗ ಪಾರ್ಟ್ನರ್ ಅದು ಟಚ್ ಇರ್ಬೋದು, ಜಸ್ಟ್ ಕಿಸ್ ಇರ್ಬೋದು, ಅಥವಾ ಏನಿದೆ ಇಂಟಿಮೆಸಿ ಟೈಮ್ನಲ್ಲಿ ಏನಾಗುತ್ತೆ, ಅವ್ನ ಮೈಂಡ್ 100% ಇಂಟಿಮೆಸಿ ಮೇಲೆ ಇರಲ್ಲ. ಸಮ್ಹೌ ಆ ಫೋಕಸ್ ಏನಿದೆಯಲ್ಲ ಪೆನೈಲ್ ಎರೆಕ್ಷನ್ ಕಡೆ ಹೋಗುತ್ತೆ. ಸೊ ಪೆನೈಲ್ ಎರೆಕ್ಷನ್ ಆಗ್ತಾ ಇದೆಯಲ್ಲ. ಸೊ ಒಳಗಿನ ಒಳಗಡೆ ಅವನು ಏನು ಮಾಡ್ತಾ ಇದ್ದಾನೆ, ಆಂಗ್ಸೈಟಿ ಕ್ರಿಯೇಟ್ ಮಾಡ್ತಾ ಇದ್ದಾನೆ, ಪ್ಯಾನಿಕ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಬಟ್ ನಿಮೂರ್ಕೆ ಹೇಗಿರುತ್ತೆ ಗೊತ್ತಾ, ಆಂಗ್ಸೈಟಿ ಡೆವಲಪ್ ಆದ ತಕ್ಷಣ ನಿಮೂರ್ಕೆ ಕಳ್ಕೊಳ್ತಾನೆ. ಸೊ 3rd 4th ಟೈಮ್ ಅಚೀವ್ ಆದಮೇಲೆ ದೆನ್ ಹಿ ವಿಲ್ ಕಮ್ ಟು ದ ಕನ್ಕ್ಲೂಷನ್, ನನ್ನ ಕೈದಿಂದ ನಿಮೂರ್ಕಿ ಬರ್ತಾನೆ ಇಲ್ಲ. ಸೊ ಫಸ್ಟ್ ಇದು ಸೈಕೋಜೆನಿಕ್ ಆಯಿತು. ಆಮೇಲೆ ಬರ್ತಾ ಏನಾಗಿದೆ, ಇವಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು. ಇವಾಗ ಬಾಡಿನಲ್ಲಿ ಪುರುಷರ ಶಕ್ತಿ ಅಥವಾ ಪುರುಷರ ಕಾಮ ಇಚ್ಛೆ, ಇದು ಮೆನ್ ಇರಬೇಕಂದ್ರೆ ಅದು ಟೆಸ್ಟೋಸ್ಟಿರಾನ್ ಮೇಲೆ ಡಿಪೆಂಡ್ ಇದೆ. ಒಂದು ಹಾರ್ಮೋನ್ ಅದು ಬಾಡಿನಲ್ಲಿ ನಮ್ದು ಏನು ವೃಷಣ ಇರುತ್ತಲ್ಲ, ಬೀಜ, ಟೆಸ್ಟಿಕಲ್ಸ್ ಏನು ಹೇಳ್ತೀವಿ ನೋಡಿ, ಈ ಟೆಸ್ಟಿಕಲ್ಸ್ದಿಂದನೇ ಟೆಸ್ಟೋಸ್ಟಿರಾನ್ ಈ ಹಾರ್ಮೋನ್ ಉತ್ಪತ್ತಿ ಆಗೋದು. ಸೊ ಬ್ರೈನ್ನಲ್ಲಿ ಪಿಟ್ಯೂಟರಿ ಗ್ರಂಥಿ ಅಂತ ಮಾಸ್ಟರ್ ಗ್ಲ್ಯಾಂಡ್ ಅಂತ ನಿಮಗೆ ಗೊತ್ತಿರುತ್ತೆ, ಪಿಟ್ಯೂಟರಿ ಗ್ಲ್ಯಾಂಡ್. ಸೊ ಪಿಟ್ಯೂಟರಿ ಗ್ರಂಥಿನಲ್ಲಿ ಮೇನ್ಲಿ ಒಂದು ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು ಮತ್ತು ಲ್ಯೂಟಿನೈಸಿಂಗ್ ಹಾರ್ಮೋನ್ ಅಂತ ಒಂದು 2 ಹಾರ್ಮೋನ್ ಸಿಕ್ರಿಷನ್ಸ್ ಆಗುತ್ತೆ. ಬೇರೆ ಹಾರ್ಮೋನು ಆಗುತ್ತೆ, ಬಟ್ ಸೆಕ್ಸ್ ರಿಲೇಟೆಡ್ ನಾನು ಹೇಳ್ತಾ ಇದ್ದೀನಿ. ಈ ಹಾರ್ಮೋನ್ ಏನು ಮಾಡುತ್ತೆ, ಬಾಡಿನಲ್ಲಿ ಕೆಳಗಡೆ ಬಂದು ಲ್ಯೂಟೆಂಟ್ರಿಕ್ ಸೆಲ್ಸ್ ಅನ್ಸ್ ಇರುತ್ತೆ. ಈ ಸೆಲ್ಸ್ನ ಸ್ಟಿಮ್ಯುಲೇಟ್ ಮಾಡಿಬಿಟ್ಟು ಟೆಸ್ಟಿಕಲ್ಸ್ನಲ್ಲಿ ಏನು ಮಾಡುತ್ತೆ, ಹಾರ್ಮೋನ್ನ ಉತ್ಪತ್ತಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಬ್ರೈನ್ ಇಂದ ಸ್ಟಾರ್ಟ್ ಆಗುತ್ತೆ, ಬ್ರೈನ್ದಿಂದ ಆಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ಟೆಸ್ಟಿಕಲ್ಸ್ಗೆ ಮೆಸೇಜ್ ಹೋಗುತ್ತೆ. ಟೆಸ್ಟಿಕಲ್ಸ್ ಮುಂದೆ ಬೇಸಿಕಲಿ ಸೀಕ್ರೆಟ್ ಮಾಡುತ್ತೆ, ಸೊ ದಟ್ ನಿಮಗೆ ಆ ಎರೆಕ್ಷನ್ ಬರಲಿ ಅಂತ, ಎರೆಕ್ಷನ್ ಬರಬೇಕಂತ. ಸೊ ಈ ಪ್ಯಾಸೇಜ್ನಲ್ಲಿ ಏನಾದರೂ ಮಾಲ್ ಫಂಕ್ಷನ್ ಆಗ್ತಾ ಇದೆ, ಸಮ್ಹೌ ಏನಾಗ್ತಾ ಇದೆ, ಇವಾಗ ಸ್ಟಡಿ ಏನು ಹೇಳುತ್ತೆ ಅಂದರೆ, ಲೇಟೆಸ್ಟು ಲಾಸ್ಟ್ 60 yearsನಲ್ಲಿ ಟೆಸ್ಟೋಸ್ಟಿರಾನ್ ಲೆವೆಲ್ ಇನ್ ಮೇಲ್ ಈಸ್ ಡ್ರಾಪಿಂಗ್. ಮುಂಚೆ 40 years ಬಿಫೋರು ಆ ರೆಫರೆನ್ಸ್ ವ್ಯಾಲ್ಯೂ ಏನು ಕೊಡ್ತಿದ್ರು ಲ್ಯಾಬ್ನಲ್ಲಿ, ಇಟ್ ವಾಸ್ ಅರೌಂಡ್ ಲೈಕ್ 400 to 800 ಅಂತ ಕೊಡ್ತಿದ್ರು. ಇವಾಗ ಏನಾಗಿದೆ, ಇವಾಗ ಆ ಲೆವೆಲ್ಗೆ ಯಾರು ಅನೇಬಲ್ ಟು ಮೇಂಟೈನ್. ಇವಾಗ ಏನು ಮಾಡಿದ್ದಾರೆ, ರೆಫರೆನ್ಸ್ ಲೇಜೇ ಏನು ಮಾಡಿದ್ದಾರೆ, ಕಡಿಮೆ ಮಾಡಿದ್ದಾರೆ. ಇವಾಗ ಸಮ್ವೇರ್ ಅರೌಂಡ್ 200 to 500 or 600 ಅಂತ. ಬಟ್ ನಾನು ಈಗ ಆಲ್ಮೋಸ್ಟ್ 15 years ಇದೇ ಫೀಲ್ಡ್ನಲ್ಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ತುಂಬ ಜನ ಅವ್ರು ವಿತ್ ರಿಪೋರ್ಟ್ಸೇ ಬಂದಿದ್ದಿರ್ತಾರೆ.
250, 300, 350 ಈ ರೇಂಜ್ನಲ್ಲಿನೇ ಟೆಸ್ಟೋಸ್ಟಿರಾನ್ ಯಂಗ್ ಹುಡುಗರಿಗೆ ಇರ್ತಿದೆ. ಸೊ ಇದಕ್ಕೆ ಮಲ್ಟಿಪಲ್ ಕಾಜಸ್ ಇರ್ಬೋದು. ಇಟ್ ಕುಡ್ ಬಿ ಜಸ್ಟ್ ವೈಟಮಿನ್ ಡಿ ಡೆಫಿಷಿಯನ್ಸಿ. ಎಷ್ಟೋ ಹುಡುಗರಲ್ಲಿ ಏನಾಗಿದೆ ಇವಾಗ ಒಂದು ಅದರಿಂದ ಎಫೆಕ್ಟ್ ಆಗುತ್ತೆ ವಿಟಮಿನ್ ಡಿ ಡೆಫಿಷಿಯನ್ಸಿ ಇದ್ರೆ. ನೈಟ್ ಡ್ಯೂಟಿ ಮಾಡಿದಿರುತ್ತೆ, ಇಡೀ ಡೇ ಟೈಮ್ನಲ್ಲಿ ಮಲಗಿದಿರ್ತಾರೆ. ಸೊ ಎಕ್ಸ್ಪೋಜರ್ ಟು ಸನ್ಲೈಟ್ ಇಲ್ಲೇ ಇಲ್ಲ. ಸ್ಪೆಷಲಿ ಅರ್ಲಿ ಮಾರ್ನಿಂಗ್ನಲ್ಲಿ ಏನು ಸನ್ಲೈಟ್ ಎಕ್ಸ್ಪೋಜರ್ ಇರಬೇಕು. ಇವಾಗ ವಿಟಮಿನ್ ಡಿ ಯಾರ್ದು ಚೆಕ್ ಮಾಡಿ, ಔಟ್ ಆಫ್ ಒಂದು ರ್ಯಾಂಡಮ್ಲಿ ಒಂದು 10 ಜನ ರೋಡ್ ಮೇಲೆ ಹೋಗ್ತಾ ಇದೆ ಬೆಂಗಳೂರಿನಲ್ಲಿ ಅಂದರೆ ಚೆಕ್ ಮಾಡಿ 8 ಜನರದ್ದು ವಿಟಮಿನ್ ಡಿ ಡೆಫಿಷಿಯನ್ಸಿ ಬರುತ್ತೆ. ಒಂದು ವಿಟಮಿನ್ ಡಿ, ಇನ್ನೊಂದು ವಿಟಮಿನ್ B12, ಎರಡು ಮೋಸ್ಟ್ ಕಾಮನ್ ಡೆಫಿಷಿಯನ್ಸೀಸ್ ಈಗಿನ ಕಾಲದಲ್ಲಿ. ಮತ್ತು ಇವೆರಡೂ ಸೆಕ್ಸ್ಗೆ ತುಂಬ ಇಂಪಾರ್ಟೆಂಟ್ ಹೇಳಬೇಕಂದ್ರೆ. ವಿಟಮಿನ್ ಡಿ ಏನಿದೆಯಲ್ಲ, ಒಂದು ಬಾಡಿನಲ್ಲಿ ಮೆಟಬಾಲಿಸಮ್ನಲ್ಲಿ ಹೆಲ್ಪ್ ಮಾಡೋದೆ, ಬಾಡಿದು ಇಮ್ಯೂನ್ ಫಂಕ್ಷನ್ನಲ್ಲಿ ಹೆಲ್ಪ್ ಮಾಡೋದೆ, ಬಾಡಿದು ಹಾರ್ಮೋನಲ್ ಬ್ಯಾಲೆನ್ಸ್ನಲ್ಲಿ ಹೆಲ್ಪ್ ಮಾಡೋದೆ. ವೆರಿ ಸೇಮ್ ಟೈಮ್ ಇವಾಗ ಲೇಟೆಸ್ಟ್ ಸ್ಟಡಿ ಏನು ಹೇಳ್ತಾ ಇದೆ, ಪರ್ಸನ್ ದೋಸ್ ಹು ಆರ್ ಸಫರಿಂಗ್ ವಿತ್ ಸೈಕಲಾಜಿಕಲ್ ಕಂಡೀಷನ್, ಅದು ಡಿಪ್ರೆಷನ್ ಇರ್ಬೋದು, ಆಂಗ್ಸೈಟಿ ಇರ್ಬೋದು, ಬೇರೆ ಬೇರೆ ಮಾನಸಿಕ ಪ್ರಾಬ್ಲಮ್ನಲ್ಲಿ ಸಫರ್ ಏನಾಗ್ತಿದಾರಲ್ಲ, ಎಲ್ಲರಲ್ಲಿ ಮೆನ್ ಡ್ರಾಪ್ ಆಗೋದು ವಿಟಮಿನ್ ಡಿ. ಸೊ ಈ ವಿಟಮಿನ್ ಡಿ ಡ್ರಾಪ್ ಆದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ದೆನ್ ಇವೆಲ್ಲ ಪ್ರಾಬ್ಲಮ್ಗಳು ಸಾಕಾಗುತ್ತೆ.